ಸಾರಿನಾ, ಯಾರು ಕೊಟ್ಟಿದ್ದು? ಸಾರಿ. ಏನಿದು? ಏನಿದು? ಚಿಕ್ಕ ಮಕ್ಳು ತರ ನೀನ್ ಯಾಕೆ ಅಳ್ತಿದ್ಯಾ? ಛೀ, ಗಂಡ್ಮಕ್ಳು ಅಳ್ತಾರಾ? ಸಾರಿ, ಐ ಆಮ್ ರಿಯಲಿ ಸಾರಿ ಗೀತಾ. ನಾನು ತುಂಬಾ ಆತರ ಪಟ್ಬಿಟ್ಟೆ, ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ, ನಿನ್ನ ತುಂಬಾ ಹರ್ಟ್ ಮಾಡ್ಬಿಟ್ಟೆ. ಐ ಆಮ್ ಸಾರಿ. ಏಯ್, ನಿನಗೇನಾದ್ರೂ ಹುಚ್ಚ ಏನು? ನೀನ್ ಯಾಕೆ ಬೇಡ್ಕೋತಿದ್ಯಾ? ಹ, ಆದ್ರೂ ಈಗ ಏನಾಯ್ತು ಅಂತ? ಇಲ್ಲ, ನಾನು ಸ್ವಲ್ಪ ಕೂಡ ಯೋಚನೆ ಮಾಡ್ಲಿಲ್ಲ. ನೀನ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ಬಾಯಿಗೆ ಏನೇನು ಬಂತೋ ಅದೆಲ್ಲದನ್ನು ಅಂದ್ಬಿಟ್ಟೆ. ಮದುವೆಗೆ ಮುಂಚೆ ನಿನಗೆ ಯಾವ ರೀತಿನಲ್ಲೂ ತೊಂದರೆ ಕೊಡೋದಿಲ್ಲ, ಯಾವಾಗ್ಲೂ ಸಂತೋಷವಾಗಿ ಇರೋ ಹಾಗೆ ನೋಡ್ಕೋತೀನಿ ಅಂತ ಹೇಳಿದ್ದೆ. ಆದ್ರೆ ಇವಾಗ ನಿನ್ನ ಕರ್ಕೊಂಡ್ಬಂದು ತೊಂದರೆ ಕೊಡ್ತಾ ಇದ್ದೀನಿ, ಕಷ್ಟ ಕೊಡ್ತಾ ಇದ್ದೀನಿ. ನಿನ್ನ ಯಾವ ರೀತಿನಲ್ಲೂ ಅರ್ಥ ಮಾಡ್ಕೋತಾ ಇಲ್ಲ. ಪೂರ್ತಿಯಾಗಿ ಅಪಾರ್ಥ ಮಾಡ್ಕೊಂಡು ತಪ್ಪಾಗೆಲ್ಲ ಮಾತಾಡ್ಬಿಟ್ಟ. ಐ ಆಮ್ ವೆರಿ ಸಾರಿ ಯಜಮಾಂತಿ. ಅಯ್ಯೋ, ದಯವಿಟ್ಟು ಇಷ್ಟು ಸರಿ ಸಾರಿ ಕೇಳ್ಬೇಡ. ಆದ್ರೂ ಯಾಕೆ ಹೀಗೆ? ಏನಾಯ್ತು ಅಂತ? ನೀನ್ ಯಾವ ತಪ್ಪು ಮಾಡಿಲ್ಲ. ಇಲ್ಲ, ನಾನು ತಪ್ಪು ಮಾಡಿದ್ದೀನಿ. ನಿನ್ನ ಮಮ್ಮನ ಮೇಲೆ ಕೈ ಮಾಡಿದೆ ಅಂತ ಅಪಾರ್ಥ ಮಾಡ್ಕೊಂಡೆ. ನಮ್ಮ ಅಜ್ಜಿ ಹೇಳಿದ ಮಾತನ್ನ ಕೇಳಿಸ್ಕೊಂಡೆ ಹೊರತು ಅಲ್ಲಿ ಏನ್ ನಡೀತಾ ಇತ್ತು ಅನ್ನೋದನ್ನ ನಾನು ಸರಿಯಾಗಿ ನೋಡ್ಲೇ ಇಲ್ಲ. ನೀನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರುವೆ ನಾನು ಕೇಳಿಸ್ಕೊಳ್ಳೇ ಇಲ್ಲ. ಇವಾಗ್ಲೇ ಗೊತ್ತಾಗಿತ್ತು ನಮ್ಮ ಅಜ್ಜಿ ನಮ್ಮ ಮಾವನ ಹತ್ರ ನಿನ್ನ ಮಧ್ಯ ಮನಸ್ತಾಪ ಬರಲಿ ಅಂತ ಅವ್ರು ಏನೇನ್ ಡ್ರಾಮಾ ಮಾಡಿದ್ರು ಅಂತ ನಾನು ಇವಾಗ ತಾನೇ ಕೇಳಿಸ್ಕೊಂಡೆ. ನಡೆದಿದ್ದೆಲ್ಲದಕ್ಕೂ ಐ ಆಮ್ ಸಾರಿ. ಸಾಕು. ಆದ್ರೂ ಏನಿದು ಹುಚ್ಚಂತರ ಹೀಗಳೋದು, ಸಾರಿ ಕೇಳೋದು ಯಾಕೆ? ನಾನು ತಪ್ಪು ಮಾಡಿದ್ದೀನಿ, ನಿನಗೆ ಹರ್ಟ್ ಮಾಡಿದ್ದೀನಿ, ಸಾರಿ ಹೇಳ್ಬೇಕಲ್ವಾ? ನನ್ ಗಂಡ ನನಗಂತಾನೆ, ನಾನ್ ಬಯಸ್ಕೋತೀನಿ. ಮಧ್ಯದಲ್ಲಿ ನಿನಗೇನು ಮಿಸ್ಟರ್ ಗೋವಿಂದ್? ನನ್ ಗಂಡ ನನ್ ಹತ್ರ ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ನನ್ ಗಂಡ ನನ್ ಜೊತೆ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅದನ್ ಬಿಟ್ಟು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ನೀನ್ ತುಂಬಾ ಗ್ರೇಟು ಗೀತಾ, ತುಂಬಾ ಒಳ್ಳೆಯವಳು ನೀನು. ನಾನೇನಷ್ಟ್ ಗ್ರೇಟ್ ಅಲ್ಲ, ಒಳ್ಳೆಯವಳು ಅಲ್ಲ, ನಾರ್ಮಲ್ ವ್ಯಕ್ತಿ. ಒಳ್ಳೆಯವಳು ಅಂತ ನನ್ನ ತಲೆ ಮೇಲೆ ಹೊತ್ಕೋತಿದ್ಯಾ ಅಷ್ಟೇ. ನಾನು ನಮ್ಮತ್ತೆ ಪ್ರತಿ ಮಾತಿಗೂ ಉತ್ತರ ಕೊಡ್ತಿದ್ದೀನಿ. ನಾನ್ ಹೇಗ್ ಒಳ್ಳೆಯವಳಾಗ್ತೀನಿ? ಅಷ್ಟೊಂದ್ ಕೋಪ ಬರಲ್ವಾ ಏನೋ ಮಗಂಗೆ? ಅದ್ ಹಾಗಲ್ಲ, ನಿನಗೆ ತುಂಬಾ ಹರ್ಟ್ ಮಾಡಿದ್ದೀನಿ. ಆಗ್ ಮಾಡ್ಲಿಲ್ಲ, ಈಗ ಮಾಡ್ತಿದ್ಯಾ. ಏನಿದೆಲ್ಲ ಪೇಪರ್ ವೇಸ್ಟ್ ಮಾಡ್ತ್ಯಾ? ಸಾರಿ ಅಂತ ಹೇಳೋ ಬದಲು ನನ್ ಮುಂದೆ ಸ್ವಲ್ಪ ನಕ್ಕಿದ್ರೆ ಸರಿ ಹೋಗ್ತಿತ್ತಲ್ಲ, ಅರ್ಥ ಮಾಡ್ಕೋತಿದ್ದೆ. ಅಷ್ಟು ದೊಡ್ಡ ತಪ್ಪು ಮಾಡಿ ನಾಚಿಕೆ ಇಲ್ದಂಗೆ ಯಾವ ಮುಖ ಇಟ್ಕೊಂಡು ನಿನ್ ಮುಂದೆ ಬರ್ಬೇಕಾಗಿತ್ತು. ಆಹಾ, ಹಾಗಂತ ಯಾವ್ದಾದ್ರು ಸೀರಿಯಲ್ ಫಿಲಂ ಹೀರೋ ತರ ಬಂದ್ ನಿಂತ್ಕೊಂಡಿದ್ಯಾ ಏನು? ನನಗೆ ಆ ಮುಖಗಳೇನ್ ಬೇಕಾಗಿಲ್ಲ, ನನ್ ಗಂಡನ್ ಮುಖ ಸಾಕು. ಈ ಮುಖದಿಂದ ಬಂದ್ ನನ್ ಮುಂದೆ ನಿಂತಿದ್ರೆ ಸರಿ ಹೋಗ್ತಿತ್ತಲ್ಲ. ಹಾ,
1 2 3 4 5 6 7 8 9 10 11 12 ಇಷ್ಟೊಂದು ಪೇಪರ್ಸು. ಸಾರಿ ಅಂದು ವೇಸ್ಟ್ ಮಾಡ್ತೀಯಾ? ಎಷ್ಟು ದುಡ್ಡು ವೇಸ್ಟು. ನೀನೇನ್ ಗೀತಾ ನಮ್ಮಮ್ಮನ್ ತರ ಆಡ್ತಾ ಇದೀಯಾ? ಮತ್ತೆ ಅವ್ರ ಸವಾಸ ಮಾಡಿದ್ರೆ ಅವರು ಇವ್ರಾಗ್ತಾರಂತೆ. ನಮ್ಮತ್ತೆ ಅವರಿಂದ ಅಷ್ಟಾದ್ರೂ ಇನ್ಫ್ಲೂಯೆನ್ಸ್ ಆಗ್ಬಾರ್ದ ಹೇಗೆ? ಇನ್ನು ಮದುವೆ ಆಗಿ 2 ತಿಂಗಳು ಆಗಿಲ್ಲ, ಆಗ್ಲೇ ಹಿಂಗ್ ತಯಾರಾಗಿದ್ಯಾ? ಸರಿ ನೋಡು, ಇನ್ಮೇಲೆ ನಮ್ಮಮ್ಮನ ಜೊತೆ ಜಗಳ ಆಡ್ಬೇಡ, ಸುಮ್ನೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ನಾನೆಲ್ಲಿ ಹಠ ಮಾಡ್ತಾ ಇದ್ದೀನಿ? ನಾನ್ ಸೈಲೆಂಟ್ ಆಗಿದ್ರು ಅತ್ತೆಯವ್ರು ಅವಾಗವಾಗ ನನ್ ಮೇಲೆ ಪ್ರೀತಿ ತೋರಿಸ್ತಾ ಇರ್ತಾರೆ. ನಾನು ವಾಪಸ್ ಸ್ವಲ್ಪ ಪ್ರೀತಿ ತೋರಿಸ್ಬೇಕಲ್ವಾ? ನೀವದನ್ನ ಅಪಾರ್ಥ ಮಾಡ್ಕೊಂಡು ನಿಮ್ ಪ್ರೀತಿನ ಹೀಗ್ ತೋರಿಸ್ತಿದ್ದೀರಾ. ಐ ಆಮ್ ಸಾರಿ. ಅಯ್ಯೋ ಬಿಟ್ ಹಾಕು. ಇಷ್ಟೊಂದ್ ರೋಸ್ ಹೂವ ತಂದಿದ್ದೀರಾ, 1 ಮೊಳ ಮಲ್ಗೆ ಹೂ ತಂದಿದ್ರೆ ಸರಿ ಹೋಗ್ತಿತ್ತಲ್ಲ. ಇವಾಗ ಹೋಗಿ ತಗೊಂಬರ್ಲಾ? ಈಗ ಯಾಕೆ ಆ ಹೂ? ಯಾಕೆ ಅಂದ್ರೆ ನಮಗಿನ್ನೂ ಮುಹೂರ್ತ ಇಟ್ಟಿಲ್ಲ. ನಿಮ್ಮಿಷ್ಟ ಬಂದಂಗೆ ನೀವೇ ಊಹಿಸ್ಕೋಬೇಡಿ, ಓಕೆನಾ? ಮುಹೂರ್ತದ ಬಗ್ಗೆ ಮಾತಾಡು ಗೀತಾ, ಪ್ಲೀಸ್. ಮಾತಾಡೋಣ ಬಿಡು. ನಂಗೆ ಅಳು ಬರ್ತಿದೆ ಗೀತಾ. ಏನಕ್ಕೆ? ಏನೋ ಗೊತ್ತಿಲ್ಲ, ನಿನಗೆ ಹರ್ಟ್ ಮಾಡಿದ್ದು ನಂಗೆ ನೆನಪಾಗ್ತಾನೇ ಇದೆ, ಅಳು ಬರ್ತಾನೆ ಇದೆ. ಸಮಾಧಾನ ಮಾಡ್ತೀಯಾ? ಸಮಾಧಾನ ಮಾಡು. ಇಲ್ಲೋಡು, ಅಳು ಕೇಳ್ಸಿದ್ರೆ ಹೊಡ್ದಾಕ್ಬಿಡ್ತೀನಿ ಅಷ್ಟೇ. ಸೈಲೆಂಟ್ ಆಗಿರೋ ಸ್ವಲ್ಪ ಹೊತ್ತು. ದೇವ್ರ, ನೀ ಮೊನ್ನಿತನ ಆಗಾಗ ನಮಗ್ ಚಿಕ್ಕ ಸಮಸ್ಯೆ ಕೊಟ್ಟು ನಮ್ಗ ಸಪೋರ್ಟ ಮಾಡ್ಲಿಲ್ಲ ನೋಡ್. ಆದ್ರ ನಿನ್ನಿಂದ ನಾನ್ ಅನ್ಕೊಂಡಂಗ ಮಾಡಾಕತ್ತಿ. ವೆರಿ ಗುಡ್. ಯಾವಾಗ್ಲೂ ಹಿಂಗ ಸಪೋರ್ಟ್ ಮಾಡ್ಬೇಕ? ನೀ ಆಗಾಗ ಮರ್ತ್ ಬಿಟ್ರ ಹೆಂಗ ಮತ್ತ? ನನ್ನಷ್ಟು ಈ ಪ್ರಪಂಚದಾಗ ಯಾರು ನಿನಗ್ ಪೂಜೆ ಮಾಡಂಗಿಲ್ಲ, ಅದು ನೆನ್ಪಿಟ್ಕೋ. ನೆನ್ನಿನು ನಾವ್ ಅನ್ಕೊಂಡಂಗ ಅನುಕೂಲ ಆಗಂಗ ಒಂದ್ ಕೆಲ್ಸ ಮಾಡ್ಕೊಟ್ಟಿ. ಈಗ ಅವರು ಮಾತಾಡಕತ್ತಿಲ್ಲ, ಹಂಗ ಅವ್ರನ್ನ ದೂರ ಮಾಡು. ಚಂದಗ ನೆನ್ಪಿಟ್ಕೋ, ನಾ ಯಾವ್ದ್ರ ಬಗ್ಗೆ ಹೇಳಕತ್ತೀನಿ ನಿನಗ್ ಚಲೋ ಗೊತ್ತೈತಿ. ಅರ್ಥ ಆಯ್ತಲ್ಲ? ನೀನೆನ್ನಿ ನಮಗ್ ಮಾಡಿದ ಸಪೋರ್ಟಿಗೆ 1 ನಿಮಿಷ ಹೆಚ್ಚಿಗೆ ಹಚ್ತೀನಿ, ಸರಿನಾ? ನಮಗ್ ಚಂದಗೆ ನೋಡ್ಕೋ. ತಂದಿ ನೋಡ್ದೇನಪ್ಪ, ದಿನ ಬೆಳಗ್ಸೋ ಊದ್ಗಟ್ಟಿನ 10 ಸೆಕೆಂಡ್ನಾಗ ಆರಿಸೋ ಕನಕ ಎಷ್ಟು ದ್ವಾಡದ ಮನಸ್ಸು ಮಾಡಿ ನಿನಗ 1 ನಿಮಿಷದವರೆಗೂ ಹೋಗಿ ಹಾಕಾಕತ್ತಾಳ. ಅದು ನೆನಪಿಟ್ಕೊಳ. ಇದು ಎಲ್ರಿಗೂ ಸಿಗೋ ಅದೃಷ್ಟ ಅಲ್ಲ, ಆದ್ರ ಇವತ್ತು ನಿನಗೆ ಈ ಅದೃಷ್ಟ ಸಿಕ್ಕೈತ್ ನೋಡು. ಕನಕ ಸಾಕು 1 ನಿಮಿಷ ಆಗೋಗೈತ. ನೋಡಿದ್ಯಾ ಈಕಿ ದಿಮಾಕ್ನ? ನೀನು ಈಕಿ ಗಂಡನ್ನ ದೂರ ಮಾಡೋ ಪ್ಲಾನ್ ಮಾಡಿದ್ರು ಅದೇನು ನಡೆದ ಇಲ್ಲೇನೋ ನಂಗ ಹಲ್ ಕಿಸ್ಕೊಂತ ಇಲ್ಲಿ ಬಂದಾಳ. ಇವತ್ತು ಇನ್ನೊಂದ್ ಝಳಕ್ ಕೊಡು. ಒಂದು ಚಲೋ ಟೈಮ್ ನೋಡಿ ಒಂದು ಸ್ಪೆಷಲ್ ಗುಳಿಗೆ ಕೊಟ್ಟಿ ಅಂತಂದ್ರ ಆಮೇಲೆ ಗೊತ್ತಾಕೈತಿಕಿಗೆ. ನಮಸ್ಕಾರ ಮಾಡಕತ್ತಾಳ ನೋಡು. ಹೆಂಗಾರ ಗಂಡನಿಂದ ದೂರ ಮಾಡ್ಬೇಡ ಸ್ವಾಮಿ ಅಂತ ಬೇಡ್ಕೊಳಕತ್ತಾಳ. ಅದ್ ಹೆಂಗಾಗತ್ತ? ಆಲ್ರೆಡಿ ನಾವು ದೇವ್ರಿಗೆ ಕೇಳ್ಕೊಂಡೇವಲ್ಲ, ನಮ್ಮ ದೇವ್ರ ಪವರ್ಫುಲ್. ಯಜಮಾನ, ಓ ಯಜಮಾನ. ಬಂದೆ 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 ಬಂದ್ಬಿಟ್ಟೆ. ಹುಷಾರು ಯಜಮಾನ. ನೀನ್ ಕರೆದ ತಕ್ಷಣ ನೆಕ್ಸ್ಟ್ ಮಿನಿಟ್ ಅಲ್ಲಿ ನಾನು ಬರ್ಲಿಲ್ಲ ಅಂದ್ರೆ ನನ್ನ ಮನ್ಸು ತಡ್ಕೊಳಲ್ಲ ಯಜಮಾಂತಿ, ಅದಕ್ಕೆ ಬಂದ್ಬಿಟ್ಟೆ. ಸರಿ, ಹೇಳಿ ಯಜಮಾಂತಿ. ದೇವ್ರಿಗೆ ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡ್ಕೋಬೇಕಲ್ವಾ? ನಾನ್ ಇಲ್ಲಿದ್ದು ನಿನ್ನ ಕರೀದೇನೆ ನಿನ್ ಪರವಾಗಿ ಬೇಡ್ಕೋಬಹುದು. ಆದ್ರೆ ನಾವಿಬ್ರು ಹೀಗ್ ಸಂತೋಷವಾಗಿರೋದು ಎಲ್ಲರೂ ನೋಡ್ಬೇಕಲ್ವಾ? ಎಲ್ಲರೂ ಅಂದ್ರೆ ಯಾರು? ದೇವ್ರೆಲ್ಲ ಇಲ್ಲೇ ಇದಾರ್ ನೋಡು.
ನಮ್ಮನ್ ನೋಡ್ತಾನೆ ಇದಾರೆ. ಹೌದು ಹೌದು ದೇವ್ರುಗಳೇ, ನಿನ್ನೆ ಏನೋ ತಲೆ ಸರಿ ಇಲ್ದಂಗೆ ನನ್ನ ಹೆಂಡತಿಗೆ ಬಾಯಿಗೆ ಬಂದಂಗೆ ಏನೇನೋ ಅಂದ್ಬಿಟ್ಟೆ. ಅದಕ್ಕೆ ಇವಾಗ ನಾನು ಎರಡು ಕಪಾಳಕ್ಕೂ ನಾನೇ ಹೊಡ್ಕೋತಾ ಇದೀನಿ. ಹೊಡ್ಕೋಬೇಡ. ಇಲ್ಲ ಯಜಮಾಂತಿ, ನನಗೆ ಈ ಪನಿಷ್ಮೆಂಟ್ ಬೇಕಾಗಿರೋದೆ. ಬುದ್ಧಿ ಇಲ್ದಂಗೆ ಏನೇನೋ ಮಾತಾಡ್ದೆ ತಾನೆ, ನೀನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ತಾನೆ, ಅದಕ್ಕೆ ನನಗೆ ಈ ಪನಿಷ್ಮೆಂಟ್ ಆಗ್ಬೇಕಾದ್ದೆ. ಅಲ್ಲಿ ನೋಡು ಏನ್ ಮಾಡಾಕತ್ತೇನಂತ. ನಿನ್ನ ಮುಂದನ ಅಕ್ಕಿ ಸಲುವಾಗಿ ಗಲ್ಲ ಬಡ್ಕೊಳಕತ್ತೆ ನೋಡು. ಸಾಕು ಯಜಮಾನ, ಸಾಕು. ಇಲ್ಲ ಯಜಮಾಂತಿ, ನಾನು ಶಿಕ್ಷಿಸ್ಕೊಳ್ದೆ ಹೋದ್ರೆ ನನಗೆ ಪ್ರಾಯಶ್ಚಿತ್ತ ಆಗಲ್ಲ. ಅಮ್ಮ ಹೋಗಿ ಹೋಗಿ ಎಷ್ಟು ಬೇಜಾರು ಮಾಡಿದೆ ನಿಂಗೆ. ಅಯ್ಯಯ್ಯೋ, ನಿನ್ನೆ ರಾತ್ರಿ ಎಲ್ಲ ನನ್ ಮುಂದೆ ಬೇಡ್ಕೊಂಡು ತಪ್ಪು ಮಾಡಿದೀನಿ ಅಂತ ಹೇಳಿ ನಿನ್ ಪ್ರೀತಿನೆಲ್ಲ ಹೇಳ್ಕೊಂಡೆ. ಮತ್ತೆ ಈ ತರ ಮಾಡ್ತಾ ಇದ್ರೆ ನನ್ ಮನ್ಸು ಚುರುಕ್ ಅನ್ನುತ್ತೆ. ಇಲ್ಲ ಇಲ್ಲ, ನಾನು ಸುಬ್ರಹ್ಮಣ್ಯ ಸ್ವಾಮಿ ನೋಡ್ಕೊಂಡು ಕೆನ್ನೆ ಹೊಡ್ಕೋತೀನಿ. ಗಣಪತಿ ನೋಡ್ತಾ ಬಸ್ಗೆ ಹೊಡಿತೀನಿ ಅಷ್ಟೇ. ಅಮ್ಮ ತಪ್ಪಾಯ್ತು ಸ್ವಾಮಿ, ಕ್ಷಮಿಸ್ಬಿಡು ಸ್ವಾಮಿ. ನನ್ನ ಹೆಂಡತಿಗೆ ಇನ್ನೊಂದ್ಸಲ ಏನು ಅನ್ನಲ್ಲ ದೇವ್ರೆ. ನಂಗೆ ಬುದ್ಧಿ ಇಲ್ಲ ದೇವ್ರೆ, ನನ್ನ ಹೆಂಡತಿಗೆ ಬೇಜಾರು ಮಾಡಲ್ಲ ದೇವ್ರೆ. ಯಜಮಾನ, ನೀನ್ ಹೀಗ್ ಶಿಕ್ಷೆ ಕೊಟ್ಕೋತಿದ್ರೆ ನನಗ್ ಹರ್ಟ್ ಆಗುತ್ತೆ. ಅಯ್ಯಯ್ಯೋ, ನನ್ನ ಹೆಂಡತಿ ದಯವಿಟ್ಟು ಹರ್ಟ್ ಆಗ್ಬಾರ್ದಪ್ಪ ದೇವ್ರೆ. ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳೋ ತರ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ. ನಂಗೆ ಬುದ್ಧಿ ಕೊಡು. ನಿಂಗ್ ಒಳ್ಳೆ ಬುದ್ಧಿನೇ ಇದೆ, ನಿಮಗೇನ್ ಕೆಟ್ಟ ಬುದ್ಧಿ ಇಲ್ಲ. ಒಂದೊಂದ್ಸಾರಿ ಕೆಲವರಿಂದ ಹಾಗಾಗೋಗ್ತೀರಾ ಅಷ್ಟೇ. ಅದೇನ್ ಗೊತ್ತಾ, ನಮ್ಗೆ ತುಂಬಾ ದೃಷ್ಟಿ ತಗ್ಲಿದೆ ಅನ್ಸುತ್ತೆ. ಅದಕ್ಕೆ ನಿನ್ನೆ ನೀನು ನನ್ನ ಹಾಗ ಅನ್ಬಿಟ್ಟೆ. ನಾವಿಬ್ರು ಮಾತಾಡ್ಲೇ ಇಲ್ಲ. ಇರು. ಇನ್ಯಾವ್ ಕೆಟ್ಟ ಗಾಳಿ, ಯಾವ ದೃಷ್ಟಿ ಕೂಡ ನಮ್ಮನ್ ತಾಕಲ್ಲ. ಅಬ್ಬಾ, ನೀ ನಂಗೆ ವಿಭೂತಿ ಇಟ್ರೆ ನನ್ ಮುಖ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಗೀತಾ. ಸುಬ್ರಹ್ಮಣ್ಯ ಸ್ವಾಮಿ ತರ ನನ್ನ ಹೆಸರನ್ನ ಗೋವಿಂದ ಸ್ವಾಮಿ ಅಂತ ಚೇಂಜ್ ಮಾಡ್ಕೊಂಬೋಣ ಅನ್ಕೊಂಡಿದೀನಿ. ಬೇಡ ಬಿಡು ಯಜಮಾನ, ಬದ್ಲಾಗ್ಬೇಕಾಗಿರೋದು ಮನುಷ್ಯರೇ ಹೊರತು ಹೆಸರಲ್ಲ. ಸರಿ ನಡಿ, ಪೆಂಡಿಂಗ್ ಕೆಲ್ಸ ತುಂಬಾ ಇದೆ, ಅದನ್ನೆಲ್ಲ ಶುರು ಮಾಡ್ಕೊ ಹೋಗು. ಸರಿ, ಇವಾಗ್ಲೇ ಹೋಗಿ ಶುರು ಮಾಡ್ತೀನಿ. ಏನತ್ತೆ ಉಲ್ಟಾ ಪಲ್ಟಾ ಮಾಡ್ದಂಗೆ ನಿನ್ನೆ ನೀವ್ ನನ್ ಮೇಲ್ ಕೈ ಎತ್ತಿ ನಾನ್ ನಿಮ್ಮೇಲ್ ಕೈ ಎತ್ತದೆ ಅನ್ನೋ ಹಾಗೆ ನಿಮ್ ತಾಯಿ ಶ್ಯಾಮ್ಲಾ ಅವರು 8 ಆಣೆಗೆ 5 ರೂಪಾಯಿ ಆಕ್ಟಿಂಗ್ ಮಾಡಿ ಮಾಡ್ಬಾರ್ದನ್ನೆಲ್ಲ ಮಾಡ್ಬಿಟ್ರು. ನನ್ ಗಂಡ ಪಾಪ ಕನ್ಫ್ಯೂಸ್ ಆಗೋಗಿ ಏನೇನೋ ಅನ್ಬಿಟ್ಟ. ಆದ್ರೆ ಒಂದ್ ನೆನ್ಪಲ್ಲಿ ಇಟ್ಕೊಳ್ಳಿ, ನಿಜ ಬೆಂಕಿ ಸುಳ್ಳು ಹೇಳೋರ್ನ ಖಂಡಿತವಾಗ್ಲೂ ಸುಟ್ಟು ಹಾಕತ್ತೆ. ನಿಜನೂ ಹೊರಗ್ ಬರುತ್ತೆ. ಅವರಿಗೆ ನೀವ್ ಆಡಿದ ನಾಟಕ ಎಲ್ಲ ಗೊತ್ತಾಗಿದೆ. ಅದ್ರಲ್ಲಿ ಈಗ ನ್ಯಾಯ ಏನಂದ್ರೆ, ಆ ನಾಟಕನ ನಿಮ್ ಅಮ್ಮನವರೇ ಆಡಿದ್ರು ಅಂತ ಅನ್ಕೊಂಡಿದ್ದಾರೆ. ಅದ್ರಲ್ಲಿ ನೀವು ಇದೀರಾ ಅಂತ ಗೊತ್ತಾದ್ರೆ ನಿಮ್ ಮೇಲೆ ಏನ್ ಅಭಿಪ್ರಾಯ ಬರುತ್ತೋ ಏನೋ. ಆದ್ರೆ ನಿಮ್ ಮಗ ಮಾತ್ರ ತುಂಬಾ ಬೇಜಾರ್ ಮಾಡ್ಕೋತಿದ್ರು. ಸರಿ ಅತ್ತೆ, ಇಷ್ಟು ಬೇಗ ನೀವು ಬದ್ಲಾಗ್ತೀರಾ ಅಂತ ನಾನ್ ನಂಬಲ್ಲ. ಮತ್ತೆ ಇನ್ನೊಂದ್ ಪ್ಲಾನ್ ಮಾಡ್ಬೇಕು ಅಂತ ನೋಡ್ತೀರಾ. ಸರಿ, ನಿಮ್ ಪ್ಲಾನು ನೀವ್ ಹಾಕಿ, ನನ್ ಪ್ಲಾನು ನಾನ್ ಹಾಕ್ತೀನಿ. ಓಕೆ, ಬಾಯ್ ಅತ್ತೆ. ಅಮ್ಮ, ನಿನ್ನ ಅಳಿಯಂದ್ರಲ್ಲಿ ಆಗ್ಲೇ ಫೋನ್ ಬಂದಿತ್ತಮ್ಮ. ಮನೇಲಿ ಸಿಗ್ನಲ್ ಇಲ್ಲ ಅಂತ ಆಚೆ ಮಾತಾಡಕ್ ಹೋಗಿದ್ದಾರೆ. ಏನ್ರಿ, ಎಲ್ಲಿದ್ದೀರಾ? ಬಂದೆ. ಯಾರ್ ಫೋನಲ್ಲಿ? ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ. ಪೂರ್ವಿ ಮದ್ವೆ ಸಮಸ್ಯೆ ಈಗ ಎಲ್ಲ ಸಾಲ್ವ್ ಆಗಿದೆ. ಇನ್ನೇನು ಭಯ ಇಲ್ಲ. ಇವಾಗ್ಲೇ ಅರವಿಂದ್ ಫೋನ್ ಮಾಡಿದ್ದ. ಏನಂದ್ರು ರೀ? ಮದ್ವೆನ ಈ ತಿಂಗಳಲ್ಲೇ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಮದ್ವೆನ ಆಡಂಬರದಿಂದ ಏನ್ ಬೇಡ, ಸಿಂಪಲ್ ಆಗಿ ಮಾಡ್ಬಿಡೋಣ ಅಂತ ಹೇಳಿದ್ರು. ಮತ್ತೆ ಮಿಕ್ಕಿದ ವಿಷಯಗಳು? ಅದೇ ಅವ್ರಮ್ಮ ಹೇಳಿದ್ರಂತೆ, ಮಾಡ್ತೀನಿ ಅಂತ ಹೇಳಿರೋದನ್ನ ಮಾಡ್ಲೇಬೇಕಲ್ವಾ. ಮಗಳು ಮೈ ಮೇಲೆ ಒಡವೆ ಹಾಕ್ತೇನೆ ಕಳ್ಸ್ಕೊಡ್ತಾರಾ? ಅದು ಕರೆಕ್ಟ್ ಅಲ್ಲ. ಹೇಗಿದ್ರು ಅದನ್ನ ವ್ಯಾಪಾರಕ್ಕೋಸ್ಕರನೇ ಇಟ್ಟಿರೋದ್ರಿಂದ ಅದನ್ನ ಸುಲಭವಾಗಿ ಬಿಡಿಸ್ಕೋಬೋದಲ್ಲ ಅಂತ ಹೇಳಿದ್ರಂತೆ. ಅವ್ರು ಹೇಳಿರೋದ್ರಲ್ಲೂ ನ್ಯಾಯ ಇದೆ ಅಲ್ವೇನ್ರಿ? ಅವರು ವರದಕ್ಷಿಣೆ ಕೇಳ್ದೆ ಮದುವೆ ಮಾಡ್ಕೊಡಿ ಅಂದ್ರು. ಕನಿಷ್ಠ ನಮ್ಮ ಹುಡುಗಿಗೆ ಕೊಡ್ತೀವಿ ಅಂದಿದ್ದನ್ನಾದ್ರೂ ಕೊಟ್ಟು ಕಳಿಸ್ಲಿಲ್ಲ ಅಂದ್ರೆ ತುಂಬಾ ತಪ್ಪಾಗತ್ತೆ. ಅಲ್ಲ, ಏನೇ ಆದ್ರೂ ಅರವಿಂದನಂತ ಹುಡುಗ ನಮ್ಮ ಪೂರ್ವಿಗೆ ಗಂಡನಾಗಿ ಸಿಗೋದು ಅದೃಷ್ಟ ಅಂತಾನೆ ಹೇಳ್ಬೇಕು. ಎಲ್ಲ ಅರ್ಥ ಮಾಡ್ಕೋತಿದ್ದಾರೆ. ಹೇಗಾದ್ರೂ ಸರಿನೇ, ನಮ್ಮ ಹುಡುಗಿನ ಒಡವೆ ಜೊತೆ ಅತ್ತೆ ಮನೆಗೆ ಕಳಿಸ್ಕೊಡ್ಬೇಕು. ಹೌದು, ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಹೇಗಾದ್ರೂ ಮಾಡಿ ಆ ಒಡವೆನ ಬಿಡಿಸ್ಕೋಬೇಕು.
ಆ ಒಡವೆನೇ ಅಲ್ವೇನಪ್ಪ ಗೀತಾ ಬ್ಯಾಂಕಲ್ಲಿಟ್ಟು ವ್ಯಾಪಾರ ಶುರು ಮಾಡಿದ್ದು. ಈಗಿದ್ದಕ್ಕಿದ್ದ ಹಾಗೆ ಆ ಒಡವೆನ ಹೇಗ್ ಬಿಡಿಸೋದಪ್ಪ? ಇದರಲ್ಲಿ ತೊಂದರೆ ಏನಿದೆ ಅತ್ತೆ? ಇರೋ ಒಡವೆನೆಲ್ಲ ಇಟ್ಟು 25 ಲಕ್ಷನ ತಗೊಂಡ್ ಬಂದು ಅವರು ವ್ಯವಹಾರ ಶುರು ಮಾಡಿದ್ದಾರೆ. ಈಗ 25 ಲಕ್ಷ ಇಲ್ಲದೆ ಇದ್ರು ಅದ್ರಲ್ಲಿ ಅರ್ಧನಾದ್ರೂ ಉಳ್ದಿರುತ್ತೆ ಅವ್ರ ಹತ್ರ. ಇರೋದ್ರಲ್ಲೇ ಸ್ವಲ್ಪ ಒಡವೆನ್ ಬಿಡಿಸ್ಕೊಂಡ್ ಬಂದು ಹೇಗೋ ನಮ್ ಪೂರ್ವಿ ಮದ್ವೆನ ಮಾಡಿ ಮುಗ್ಸೋಣ. ಪೂರ್ವಿ ಒಡವೆ ಹಬ್ಬಬ್ಬ ಅಂದ್ರೆ 15 ಲಕ್ಷದವರೆಗೂ ಇರ್ಬೋದು. ಹೇಗೂ ಅವರು ವ್ಯವಹಾರ ಮಾಡೋಕೆ ಇಟ್ಕೊಂಡಿರೋ ದುಡ್ಡಿನಲ್ಲಿ ಬ್ಯಾಂಕಿಗೆ ತಗೊಂಡೋಗಿ ಕಟ್ಟಿ ಆ ಒಡವೆನ ಬಿಡಿಸ್ಕೊಂಡ್ ಬರೋಣ. ಹೌದು, ಗೀತಾ ಹತ್ರ ಹೇಳಿ ಆ ಒಡವೆನ ಬಿಡ್ಸಕ್ ಹೇಳೋಣ. ಈಗಲೇ ಗೀತನ ಕರೆಸಿ ಮಾತಾಡ್ತೀನಿ. ಅರವಿಂದ್ ಫೋನ್ ಮಾಡ್ತಿದ್ದಾನೆ. ಅರವಿಂದ್, ಹಲೋ ಅರವಿಂದ್, ಇಲ್ಲಿ ಸಿಗ್ನಲ್ ಸರಿಯಾಗಿ ಸಿಗ್ತಾ ಇಲ್ಲ, ಒಂದ್ ನಿಮಿಷ. ಹಲೋ ಪಲ್ಲವಿ, ಆ ಭಗವಂತ ಕನಿಷ್ಠ ಈ ವಿಷಯದಲ್ಲಾದ್ರೂ ನನ್ ಕಣ್ ತೆರೆಸ್ದ. ಅವಳಿಗೆ ಮದ್ವೆ ಮಾಡಿಸ್ಬಿಟ್ಟು ಆದಷ್ಟು ಬೇಗ ಅತ್ತೆ ಮನೆಗ್ ಕಳಿಸ್ಕೊಟ್ಬಿಟ್ರೆ ನನ್ ಭಾರ ಕಳೆದು ಹೋಗುತ್ತೆ. ಹಾಗಲ್ವೇ, ಒಂದ್ಸಲ ಯೋಚನೆ ಮಾಡು. ಏನಮ್ಮ ಯೋಚನೆ ಮಾಡೋದು? ಪಾಪ ಪೂರ್ವಿಗಿ ಮದ್ವೆ ಇಷ್ಟ ಇಲ್ವೇ? ಅವಳ ಮನ್ಸಲ್ಲಿ ಬೇರೆಯವ್ರು ಇದಾರಲ್ವಾ? ಏನಮ್ಮ ಹ ದೊಡ್ಡೋಳಾಗಿ ನೀನು ಅವಳಿಗೆ ಹೇಳೋದ್ ಬಿಟ್ಟು ನನಗೆ ಹೇಳ್ತಾ ಇದೀಯಲ್ಲ. ಈಗ ಪೂರ್ವಿಗೇನ್ ಹೇಳೋದು? ಗೀತಾ ತಾನಿಷ್ಟಪಟ್ಟವನ್ನ ಮದ್ವೆ ಆದ್ಲು. ಇವಳಿಗ್ ಮಾತ್ರ ಬಲವಂತವಾಗಿ ಮದ್ವೆ ಮಾಡ್ಸೋದ್ ಸರಿನಾ? ಇದೇ ಮಾತನ್ನ ಅವಳು ಕೇಳಿದ್ರೆ ನೀನೇನು ಉತ್ತರ ಕೊಡ್ತೀಯಾ? ಅವಳ ಜೀವನಾನೇ ಉದಾಹರಣೆ ಆಗಿ ಇಟ್ಕೊಂಡು ಬದುಕು ಅಂತ ಹೇಳ್ತಿದ್ದೀನಿ. ಅವಳು ಮದ್ವೆ ಮಾಡ್ಕೊಂಡ್ ಬಂದು ಇಲ್ಲಿ ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾಳೆ ಅಂತ ನೋಡು ಅಂತ ಹೇಳ್ತಾ ಇದ್ದೀನಿ. ಸಾಕಮ್ಮ ಸಾಕು. ಈಗಾಗ್ಲೇ ಒಬ್ಳು ಇಲ್ಲಿ ಬಂದು ಅನುಭವಿಸ್ತಾ ಇರೋದು ಸಾಕು. ಮತ್ತೆ ಇವಳನ್ನು ಕರ್ಕೊಂಡ್ ಬಂದು ಕಷ್ಟ ಪಡೋದಕ್ಕೆ ಬಿಡ್ಬೇಕಾ? ಅದಲ್ವೇ, ಪಾಪ ಅವಳು ಅಮಾಯಕಿ. ಅದಕ್ಕೆ ಹೇಳ್ತಿದ್ದೀನಮ್ಮ, ಅವಳು ಚಿಕ್ಕೋಳಾದ್ರೂ ಏನೋ ಅದು ಇದು ಮಾಡಿ ಬದುಕ್ತಾ ಇದ್ದಾಳೆ. ಇವಳು ಅಮಾಯಕಳು. ಆ ಕನಕನ್ ಕೈಯಲ್ಲಿ ಹೇಗೋದು ಇವಳಿಗೆ ಕಷ್ಟ ಆಗತ್ತೆ. ಇಬ್ರು ಇಲ್ಲಿ ಕಷ್ಟ ಪಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸಹಿಸಕ್ಕೆ ಆಗಲ್ಲ ನನ್ ಕೈಲಿ. ಅಷ್ಟಕ್ಕೂ ಈ ವಿಷಯ ನಿನ್ನ ಅಳಿಯಂದ್ರಿಗೆ ಗೊತ್ತಾದ್ರೆ ಮದ್ವೆ ಆಗಿರ್ಲಿ, ಅವ್ರಿಗೇನಾಗತ್ತೆ ಅಂತ ನನಗ್ ಗೊತ್ತಿಲ್ಲ. ಅವ್ರ ಜೀವಂತವಾಗಿ ಮರ್ಯಾದೆಯಿಂದ ಇರ್ಬೇಕು ಅಂದ್ರೆ ಈ ಯೋಚನೆನ ಬಿಟ್ಬಿಡು. ಅರ್ಥ ಆಯ್ತಾ? ಅಬ್ಬಬ್ಬಬ್ಬಾ, ನನ್ ಗಂಡ ತುಂಬಾ ಕಷ್ಟ ಪಡ್ತಿದ್ದಾರಪ್ಪ. ಯಜಮಾಂತಿ, ಆ ಮಾತು ಏನು? ಹತ್ರ ಬಾಗೀತಾ ಹೇಳ್ತೀನಿ. ಏನು ಸೀಕ್ರೆಟ್ ಹೇಳ್ಬೇಕು. ಐ ಲವ್ ಯು. ಲವ್ ಯು ಲವ್ ಯು. ಕೆಲ್ಸ ಶುರು ಮಾಡು. ಯಜಮಾಂತಿ, ಇನ್ನೊಂದು ಮಾತು. ಏನು? ಮತ್ತೆ ಲವ್ ಯುನಾ? ಇಲ್ಲಪ್ಪ, ಅದ್ ಹಂಗೇನಿಲ್ಲ, ಇದು ಬೇರೆ ಮಾತು. ಏನು? ಹತ್ರ ಬಾ ಗೀತಾ. ಪರವಾಗಿಲ್ಲ, ಹೇಳು. ಸೀಕ್ರೆಟ್ ಗೀತಾ. ಏನು? ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಹೋಗೋ ಮೆಂಟ್ಲು. ಏನೋ ಹೋಗೋ ಮೆಂಟ್ಲು ಅಂದೆ. ಪ್ರೀತಿಯಿಂದ ಲವ್ ಯು ಅಂತ ಹೇಳಿದ್ರೆ ಹೋಗಲ್ಲೋ ಮೆಂಟಲ್ ಅಂತ ಹೇಳ್ತೀಯಾ? ಅದಕ್ಕೆ ರಿಪ್ಲೈ ಹೀಗೆ ಇರುತ್ತೆ. ಇದಕ್ಕಿಂತ ಸುಮ್ನಿರದೆ ಬೆಟರ್ ಅಲ್ವಾ? ಬೆಳಗ್ಗೆ ನಿನ್ ತರ್ಲೆಗಳು ಜಾಸ್ತಿ ಆಗಿದೆ. ಮೊದ್ಲು ಕೆಲ್ಸ ಮಾಡು, ಲೆಕ್ಕ ನೋಡು. ಯಜಮಾಂತಿ, ಮತ್ತೆ ಏನು? ಇನ್ನೊಂದು ಮಾತು. ಇಲ್ಲೋಡು, ಬೆಳಿಗ್ಗೆ ಹುಚ್ಚುಚ್ಚಾಗ ಆಡಿದ್ರೆ ಒದೆ ತಿಂತ್ಯ ಹೇಳ್ತಿದ್ದೀನಿ. ಇಲ್ಲ ಇಲ್ಲ ಇಲ್ಲ, ಈ ಸಲ ಸೀರಿಯಸ್ ಮ್ಯಾಟ್ರು. ಬಾ. ಏನು? ಇನ್ನು ಹತ್ರ ಬಾಗೀತಾ, ಕಿವಿನಲ್ಲಿ ಹೇಳ್ಬೇಕು. ಆಗ್ಲೇ ಆಡ್ದಂಗೆ ಹುಚ್ಚುಚ್ಚಾಗೆಲ್ಲ ಆಡ್ದೆ ಅಂದ್ರೆ ಕೆನ್ನೆ ಕಿತ್ ಹೋಗ್ಬಿಡುತ್ತೆ. ಹೇಳು. ನಿಜವಾಗ್ಲೂ ಸೀರಿಯಸ್ ಮ್ಯಾಟ್ರು. ಹೇಳು.